press the bell icon on the YouTube app and never miss another update. Hello children, welcome to the English class. So how are you all children? I think you are all very good at home. Yes, keep learning. Yes dear children, today I am going to start another new chapter. Okay, before I start the lesson, I want to ask one question. So dear children, if you have a 100 rupees note, ನಿಮ್ಮ ಹತ್ರ ಈಗ 100 rupees note ಇದೆ. ಓಕೆ, ನಿಮ್ಮ ಪೇರೆಂಟ್ಸ್ ನಿಮಗೆ ಕೊಟ್ಟಿದ್ದಾರೆ, ನಿನಗೆ ಏನು ಬೇಕು ಅದು ತಗೋ ಅಂತ ಹೇಳಿ. ಓಕೆ, ಸೊ ಆ ಒಂದು 100 ರೂಪೀಸಿನ ನೋಟನ್ನು ತೊಗೊಂಡು ನೀವು ಶಾಪಿಗೆ ಹೋಗ್ತೀರಾ. ಓಕೆ, ಒಂದು ಬೇಕ್ರಿಗೆ ಹೋಗ್ತೀರಾ. ಓಕೆ, ಸೊ ಬೇಕ್ರಿಗೆ ಹೋಗಿಬಿಟ್ಟು ನೀವು ಆಯ್ತಲ್ಲ ನಿಮ್ಮ ಫೇವ್ರೇಟ್ ಆಗಿರುವಂತಹ ಐಸ್ ಕ್ರೀಮ್ ತೊಗೊತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಚಾಕ್ಲೇಟ್ಸ್ ತೊಗೊತೀರಾ. ಆ್ಯಂಡ್ ನೆಕ್ಸ್ಟ್ ಚಿಪ್ಸ್ ತೊಗೊತೀರಾ. ಓಕೆ, ಸೊ ಅದೆಲ್ಲ ತೊಗೊಂಡ್ಬಿಟ್ಟು ಅದೆಲ್ಲ ತೊಗೊಂಡ್ಬಿಟ್ಟು ಆ ಒಂದು 100 ರೂಪೀಸಿನ ನೋಟನ್ನು ನೀವು ಕಂಪ್ಲೀಟಾಗಿ ಕೊಟ್ಬಿಡ್ತೀರಾ, ಆ ಶಾಪ್ಕೀಪರಿಗೆ ಕೊಟ್ಬಿಡ್ತೀರಾ? ಇಲ್ಲ ಅಲ್ವಾ? ಯು ಮಸ್ಟ್ ಕೌಂಟ್ ಮಾಡ್ತೀರಲ್ವಾ? ಐಸ್ ಕ್ರೀಮಿಗೆ ಎಷ್ಟಾಯಿತು, ಚಾಕ್ಲೇಟ್ಸಿಗೆ ಎಷ್ಟಾಯಿತು, ಆ್ಯಂಡ್ ಚಿಪ್ಸಿಗೆ ಎಷ್ಟಾಯಿತು ಅಂತ ಹೇಳಿ ಕೌಂಟ್ ಮಾಡ್ತೀರಲ್ವಾ? ಇಸ್ಂಟ್ ಇಟ್? ಫಾರ್ ಎಕ್ಸಾಂಪಲ್ 30 rupees ಐಸ್ ಕ್ರೀಮ್, ಓಕೆ, ಆ್ಯಂಡ್ 20 rupees ಚಾಕ್ಲೇಟ್ಸ್ ಆ್ಯಂಡ್ 20 rupees ಚಿಪ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡ್ತೀರಲ್ವಾ? ಸೊ ಟೋಟಲ್ 70 rupees ಆಯಿತು ಅಂತ ಹೇಳಿ ಕೌಂಟ್ ಮಾಡಿಬಿಟ್ಟು ಅವರಿಗೆ ಅಮೌಂಟನ್ನು ಕೊಟ್ಬಿಟ್ಟು ವಾಪಸ್ ಇನ್ ರಿಟರ್ನ್ ಚೇಂಜ್ 30 rupees ಇಸ್ಕೊಳ್ತೀರಾ. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ಇಷ್ಟೆಲ್ಲ ನೀವು ತೊಗೋಬೇಕಾದ್ರೆ, ಅದೆಲ್ಲ ಥಿಂಗ್ಸನ್ನು ತೊಗೋಬೇಕಾದ್ರೆ ಆ ಶಾಪ್ಕೀಪರಿಗೆ ಅಮೌಂಟ್ ಕೊಟ್ಟು ಅಮೌಂಟನ್ನು ಇಸ್ಕೋಬೇಕಾದ್ರೆ ನೀವು ಏನು ಮಾಡ್ತಾ ಇರ್ತೀರಾ? ಕೌಂಟ್ ಮಾಡ್ತಾ ಇರ್ತೀರಾ ಅಲ್ವಾ? ಆ ಥಿಂಗ್ಸಿಗೆ ಎಷ್ಟಾಯಿತು, ನಾನು ಎಷ್ಟು ಶಾಪ್ಕೀಪರಿಗೆ ಕೊಡಬೇಕು, ಆ ಚೇಂಜನ್ನು ಎಷ್ಟು ಇಸ್ಕೋಬೇಕು. ಇಸ್ಂಟ್? ಸೊ ಶಾಪ್ಕೀಪರ್ ನಿಮಗೆ 30 rupees ಕೊಟ್ಟಾದ್ಮೇಲೆ ಅದು 30 rupees ಇದೆಯಾ ಇಲ್ಲ ಅಂತ ಹೇಳಿ ಕೂಡ ಕೌಂಟ್ ಮಾಡ್ತೀರಾ. ಇಸ್ಂಟ್ ಇಟ್? ಸೊ ಡಿಯರ್ ಚಿಲ್ಡ್ರನ್, ಸೊ ನೀವು ಅಲ್ಲಿ ಮಾಡ್ತಿರೋದು ಕೌಂಟ್ ಅಲ್ವಾ? ಸೊ ಡಿಯರ್ ಚಿಲ್ಡ್ರನ್, ನಾವು ಈಗ ಲೆಸನ್ ಸ್ಟಾರ್ಟ್ ಯಾವ್ದು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಸೊ ದ ಯೂನಿಟ್ ನೇಮ್ ಈಸ್ ಲೆಟ್ಸ್ ಕೌಂಟ್. ದ ಯೂನಿಟ್ ನಂಬರ್ 5. Let's count. So it is unit number 5. Unit name is let's count. So in this unit it is all about counting. Okay, so let's start the unit now. Come to the page number 59. So here let's count. In this unit the first main, Hema and her mother have gone shopping. Hema and her mother have gone to the shopping. So Hema ಮತ್ತೆ ಅವ್ರ ಮದರ್ ಶಾಪಿಂಗ್ಗೆ ಹೋಗಿದ್ದಾರೆ. ಓಕೆ, Hema wants to buy something. So Hema here, she wants to buy something. Okay, so it is a dialogue practice. ಸೊ ಇದರಲ್ಲಿ ಐತಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೀಮಾ ಶಾಪ್ಕೀಪರ್ ಜೊತೆಗೆ. ಸೊ ಹೇಗೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡೋಣ. ಸಿ ಹಿಯರ್, ರೀಡ್ ದ ಡೈಲಾಗ್. Hema, have you got some watercolors please? Shopkeeper, no, I am sorry, but I have some crayons. So here in this dialogue practice, Hema is telling that have you got some watercolors please? So ಆ ಶಾಪ್ಕೀಪರ್ಗೆ Hema ಏನು ಕೇಳ್ತಾರೆ? ಹ್ಯಾವ್ ಯು ಗಾಟ್ ಸಮ್ ವಾಟರ್ ಕಲರ್ ಪ್ಲೀಸ್? ಸೊ ವಾಟರ್ ಕಲರ್ಸನ್ನು Hema ತಗೋಬೇಕು ಅಂತ ಹೇಳಿ ಇಷ್ಟಪಡ್ತಾನೆ. ಓಕೆ, ಬಟ್ ಶಾಪ್ಕೀಪರ್ ಏನು ಹೇಳ್ತಾರೆ? ನೋ, ಐ ಆಮ್ ಸಾರಿ, ಬಟ್ ಐ ಹ್ಯಾವ್ ಸಮ್ ಕ್ರಯಾನ್ಸ್. ನನ್ನ ಹತ್ರ ವಾಟರ್ ಕಲರ್ಸ್ ಇಲ್ಲ, ವಾಟರ್ ಪೇಂಟ್ಸ್ ಇಲ್ಲ, ಐ ಹ್ಯಾವ್ ಜಸ್ಟ್ ಕ್ರಯಾನ್ಸ್ ಅಂತ ಹೇಳಿ ಶಾಪ್ಕೀಪರ್ ಹೇಳ್ತಾನೆ. Hema, ಕ್ಯಾನ್ ಐ ಹ್ಯಾವ್ ಎ ಬಾಕ್ಸ್ ಆಫ್ ಕ್ರಯಾನ್ಸ್? ಸೊ Hema ಅಂತ ಕೇಳ್ತಾರೆ. ಓಕೆ, ವಾಟರ್ ಕಲರ್ ಇಲ್ವಾ? ಸೊ ಕ್ಯಾನ್ ಐ ಹ್ಯಾವ್ ಎ ಬಾಕ್ಸ್ ಆಫ್ ಕ್ರಯಾನ್ಸ್? ಹಾಗಾದರೆ ನನಗೆ ಒಂದು ಕ್ರಯಾನ್ ಬಾಕ್ಸನ್ನ ಕೊಡ್ತೀರಾ ಅಂತ ಹೇಳಿ Hema ಶಾಪ್ಕೀಪರ್ಗೆ ಹೇಳ್ತಾರೆ. So shopkeeper, yes of course. So shopkeeper said, yes of course. Hema, how much does it cost? So Hema ಏನು ಕೇಳ್ತಾರೆ? How much does it cost? ಸೊ ಇಲ್ಲಿ ಅಮೌಂಟ್ ಎಷ್ಟು, ಕಾಸ್ಟ್ ಎಷ್ಟು ಅಂತ ಹೇಳಿ ಆ ಒಂದು ಕ್ರಯಾನ್ ಬಾಕ್ಸಿಂದು ಕಾಸ್ಟ್ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಸೊ shopkeeper, it's 25 rupees per box dear. So how much the cost of crayon box here? It is 25 rupees. And the Hema said, okay sir, here it is, thank you. So Hema given 25 rupees to the shopkeeper and she taken crayon box. So here Hema and shopkeeper ಆ ಒಂದು ಕ್ಯಾರೆಕ್ಟರಲ್ಲಿ Hema ಮತ್ತು ಶಾಪ್ಕೀಪರ್ ಆಗಿಬಿಟ್ಟು ಅವರು ಇಬ್ಬರು
ಜಸ್ಟ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಓಕೆ, ಸೊ ಡಿಯರ್ ಚಿಲ್ಡ್ರನ್, ನೀವು ಕೂಡ ಇದೇ ಥರ ಡೈಲಾಗ್ ಪ್ರಾಕ್ಟೀಸನ್ನು ಮಾಡಿ. ಓಕೆ, ನಿಮ್ಮ ಫ್ರೆಂಡಿಗೆ ಐತಲ್ಲ ಶಾಪ್ಕೀಪರ್ ಆಗಕ್ಕೆ ಹೇಳ್ರಿ, ನೀವು ಐತಲ್ಲ ಕಸ್ಟಮರ್ ಆಗಿ. ಸೊ ಇದೇ ಥರ ಕ್ಯಾಶುವಲ್ ಆಗಿ ಸಿಂಪಲ್ 2 sentences 2 or 3 sentencesಸಿಂದ ಇಂಗ್ಲೀಷಿಂದ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಯು ಟು ಡೆವಲಪ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್. ಓಕೆ, so try to do this. And here listen and repeat after your teacher. Here there is a small rhyme related to the money. Just you have to repeat afterwards me. See, big money it is. So big money goes around the world. Just repeat afterwards me. Big money goes around the world. Big money goes underground. Big money goes underground. Big money gets a mighty voice. Big money gets a mighty voice. Big money makes no sound. Big money makes no sound. What else does big money do? So it is all about a big money. Yes, it is true that if you have a money, you can do whatever you want, isn't? You can go wherever you want to go. You can do whatever you want to do. So big money ಇದ್ದರೆ ನಾವು ಏನಾದರೂ ಮಾಡಬಹುದು, ಏನಾದರೂ ತಗೋಬೋದು, ಎಲ್ಲಾದರೂ ಹೋಗ್ಬೋದು ಅಂತ ಹೇಳಿ ಜಸ್ಟ್ ಒಂದು ಸಿಂಪಲ್ ಮೀನಿಂಗನ್ನು ಇದು ಒಂದು ರೈಮ್ ಕೊಡುತ್ತೆ. ಓಕೆ, and come to the now next. Here there are some words. Okay, you have to say aloud with me. ಅದು ನೀವು ನನ್ನ ಜೊತೆಗೆ ಜೋರಾಗಿ ಹೇಳಬೇಕು. Read these pairs of words aloud. Okay, say with me. Repeat afterwards me. Ground, sound. Ground, sound. Money, honey. Money, honey. It's like a rhyming words. Coin, join. Coin, join. And here in the page number 60, here they are given some pictures of articles and their prices. Even ಮೀನಲ್ಲಿ ಏನಿದೆ ಕೆಲವೊಂದು ಪಿಕ್ಚರ್ಸ್ ಇದೆ. ಓಕೆ, ಆ ಒಂದು ಪಿಕ್ಚರ್ಸಲ್ಲಿ ಏನಿದೆ, ಆರ್ಟಿಕಲ್ ನೇಮ್ ಇದೆ, ಮತ್ತು ಈ ಥರ ಒಂದು ವಸ್ತು ನೇಮ್ ಇದೆ, ಆ ವಸ್ತುದು ಪ್ರೈಸ್ ಎಷ್ಟು ಅಂತ ಇದೆ. ವೆರಿ ಇಂಟ್ರೆಸ್ಟಿಂಗ್ ಇಟ್ ಈಸ್. ಸಿ ಹಿಯರ್. See, let's read the headline first. Look at the price labels on the articles and complete the table. Here, even page number 60ಯಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಆರ್ಟಿಕಲ್ ನೇಮ್ ಇದೆ. ಒಂದು ಆರ್ಟಿಕಲ್ ಮೀನ್ಸ್ ಒಂದು ವಸ್ತು. ಓಕೆ, ಲೈಕ್ ಬುಕ್, ಅದರ್ವೈಸ್ ಸಮಥಿಂಗ್ ಕ್ರಾನ್ಸ್, ಲೈಕ್ ದಿಸ್ ಒಂದು ಥಿಂಕ್, ಒಂದು ವಸ್ತುದು ನೇಮ್ ಇದೆ. ಓಕೆ, ಆ ಥಿಂಕಿಂದು ಪ್ರೈಸ್ ಎಷ್ಟು ಅಂತಲೂ ಕೂಡ ಲೇಬಲನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನು ನಾವು ನೋಡ್ಕೊಂಡ್ಬಿಟ್ಟು, ಈ ಒಂದು ಪಿಕ್ಚರ್ಸನ್ನು ನೋಡ್ಕೊಂಡ್ಬಿಟ್ಟು ಅದ್ರ ನೆಕ್ಸ್ಟು ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಓಕೆ, ಆ ಒಂದು ಟೇಬಲನ್ನು ನಾವು ಕಂಪ್ಲೀಟಾಗಿ ಬರಿಬೇಕು. ಅರ್ಥ ಆಗ್ತಿದೆಯಾ? I'll help you to do now. So by seeing that pictures, we want to complete the table. Okay, take pencil and write with me. The table it is in the page number 61. Okay, and the pictures it is in the page number 60. Okay, so let's write now. First of all, serial number and name of the item. Name of the item and cost of the item. Cost means you all know that price, isn't it? Bele. Cost of the item. And another one column, would you like to buy this? To buy this. Okay, children, here just yes or no we have to mark. Here the price we have to write, and here the name of the item we have to write. So let's write the first item here now. And the item name is Arabian Nights book. It is the name of book, Arabian Nights book. Okay, and
Now we have to see the price of this book. So in the picture we can see that Arabian Nights book, the cost of the book is 110 rupees, isn't it? You can see in the page number 60 ಅಲ್ಲಿ pictures ಅಲ್ಲಿ ನೋಡ್ತೀರಾ ನೀವು ಅಲ್ವಾ. ಸೊ ಅರೇಬಿಯನ್ ನೈಟ್ಸ್ ಇನ್ ಬುಕ್ಸ್ ಇಂದು ಪ್ರೈಸ್ ಎಷ್ಟಿದೆ ಅಲ್ಲಿ 110, isn't it? And here what we have to mark, we have to mark whether we have to buy or not. So ಆ ಒಂದು ಕಾಲಮ್ ಅಲ್ಲಿ ನಾವು ಏನು ಬರಿಬೇಕು, ಈ ಒಂದು ಬುಕ್ ಅನ್ನ ಇಷ್ಟು ಅಮೌಂಟ್ ಇಂದ ನೀವು ತಗೊಳಕ್ಕೆ ಇಷ್ಟಪಡ್ತೀರಾ, yes or no. So it is book means it is very useful to us, so we would like to buy. So I'll mark here yes. Okay, and next item is flower bouquet. Next item is flower bouquet. So let's write now. So see the price of this flower bouquet. It is, yes, how much it is? In the picture you can see it is 60 rupees they are showing, isn't? So would you like to buy this? Yes. So if you are interested to buy this, you can mark as yes or no. If you are interested, mark yes. If you are no, you just mark here no. So just I am writing here I am not interested, no. And the next item is, so here what is the next item? Sports shoe. So sports shoe price ನೋಡ್ತಾ ಇರಿ ಅಲ್ಲಿ ಎಷ್ಟು ಅಂತ ಹೇಳಿ. Sports shoe. So how much the cost of sports shoe? Yes, the sports shoe is 210 rupees. They are showing 210 rupees. Would you like to interest to buy? Yes. Maybe you like a sports shoe. So I am going to mark yes. And next is school uniform. What is the next item here? School uniform. So the next item is school uniform, and the cost of school uniform, how much they are showing here? 250. How much here? 250. Would you like to buy the school uniform? Yes. So mark here yes. And the next item is women's mittens. Women's mittens means like gloves. ಹ್ಯಾಂಡ್ಸ್ ಇನ್ ಫಿಂಗರ್ಸ್ ಎಲ್ಲ ಕವರ್ ಮಾಡೋದಕ್ಕೆ ಗ್ಲೌಸ್ ಹಾಕ್ತಾರೆ ಅಲ್ವಾ. ಸೊ ಅದಕ್ಕೆ ವುಮೆನ್ಸ್ ಮಿಟನ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ರೈಟ್ ಡೌನ್ ದ ಐಟಮ್ ನೇಮ್. ವುಮೆನ್ಸ್ ಮಿಟನ್. ವುಮೆನ್ಸ್ ಮಿಟನ್. So how much the cost of women's mitten here? 220, isn't it? 220. So would you like to buy? Maybe you are not interested on it, so I am written here no. And next item is men's hat. The next item is men's hat. Men's hat. And the cost of men's hat is here 60 rupees. So are you interested? Maybe you are not interested, so I am going to write here no. And next item is crayon box. Maybe I think you all like crayon box, so write the names of first of all crayon box. Crayon box. And the cost of crayon box is how much it is? 25 rupees they are showing. So maybe you are so interesting to buy crayon box, so I am written there yes. And next the item is doll. So I think girls like this more. The item
name is doll. So maybe your the cost of doll is how much they are showing here, 75 rupees. So maybe you are interested, so I am going to write here yes. And the last item is cricket. Boys, maybe boys want to buy this. The item name is cricket kit. Cricket kit. So what's the cost of cricket kit here? They are showing 600 rupees. So maybe you want to buy, so I am going to write here yes. So I think you understood this main. ಆ ಒಂದು ಆರ್ಟಿಕಲ್ ನೇಮ್ ಪ್ಲಸ್ ಆ ಪ್ರೈಸ್ ಲೇಬಲ್ ಇಂದು ನೇಮ್ ಮತ್ತು ಕಾಸ್ಟನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಇಂಟ್ರೆಸ್ಟೆಡ್ ಇದ್ದರೆ ಎಸ್, ಇಂಟ್ರೆಸ್ಟ್ ಇಲ್ಲ ಬೈ ತೊಗೊಳಕ್ಕೆ ಅಂದರೆ ನೋ ಅಂತ ಹೇಳಿ ನಾವು ಮಾರ್ಕ್ ಮಾಡಬೇಕು. ಅಂಡರ್ಸ್ಟುಡ್? ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಮೇನ್. Yes, come to the now next main. This is also very interesting. See here, it is fourth main. This is in the page number 61. Okay, complete the pyramid given below. One has done for you. So see here, in this main there is one pyramid. Okay, and we have to complete that pyramid. Already the one example already given. So remaining all we have to complete. So write with me. It's like this in your textbook, isn't it? Yes, it is like this. So 10 plus 5, how much it is? 15, isn't? So here outside of the pyramid, in the numbers we have to mention, isn't it? And here (20 plus 20), here also write down 20 plus dash is equal to, okay. So see here, like this it is in your textbook. In this pyramid we have to write in words, okay, and outside of the pyramid we have to write in numbers. Okay children, so let's write now. 20 plus 20, how much it is? Yes, 20 plus 20, how much? Yes, it is 40. So what we have to write here? Yes, we have to write here 40, isn't it? So understood how to do this main? Yes, next one. So in this line, in the number they are already written, and here there is one dash and plus. Plus 10, isn't? So answer 100. So it is like this in your textbook. In the words they are given 90 plus 10, how much it is? 100, isn't it? So then this one we have to write here, isn't it? So what we have to write here? 90 we have to write. So 90 plus 10, 100 here in the words
in the numbers 90 plus 10, 100. So the pyramid by words we have to write, and in the outside of the pyramid by numbers we have to write. So in this unit most of all you are seeing that they are doing counting. So ಇದೆಲ್ಲ counting ಬಗ್ಗೆನೇ ಇದೆ ಅಲ್ವಾ. So next one is 100 plus 100, isn't it? And next dash plus dash 200. So here we have to fill 100 plus here also 100. Then what we have to write here? 200, isn't it? So understood this mean? So 10 plus 5, 15, 20 plus 20, 40, 90 plus 10, 100, 100 plus 100, 200. Understood children? Yes. Now come to the next main. Yes, let's move to the next main. So see here, make sentence using the following clues. One example is given. So see here in this main there is one pyramid, okay, and in the pyramid you can see the things picture, isn't? So ಆ ಒಂದು ಥಿಂಗ್ ಆ ಒಂದು ವಸ್ತು ಎಷ್ಟು ರೂಪಾಯಿ ಅಂತ ಹೇಳಿ ಅಮೌಂಟನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಆ ಒಂದು ವಸ್ತು ಪ್ಲಸ್ ಆ ಒಂದು ಅಮೌಂಟ್ ನೋಡಿಬಿಟ್ಟು ನಾವು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಅರ್ಥ ಆಗ್ತಿದೆಯಾ? So one already the given example. So see here the first one. In the top of the pyramid you can see the picture of ice cream, isn't it? So ಆ ಒಂದು ಐಸ್ ಕ್ರೀಮಿನ ಕಾಸ್ಟ್ ಅವ್ರು ಎಷ್ಟು ತೋರಿಸ್ತಾ ಇದ್ದಾರೆ? 10 rupees ತೋರಿಸ್ತಾ ಇದ್ದಾರೆ ಅಲ್ವಾ. ಸೊ ಅದನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು? ದಿಸ್ ಈಸ್ ಆನ್ ಐಸ್ ಕ್ರೀಮ್. ಓಕೆ, ದಿಸ್ ಈಸ್ ಆನ್ ಐಸ್ ಕ್ರೀಮ್. It cost 10 rupees. So like this we have to frame a sentence by seeing the picture and their cost. Okay. Yes. So one already they given. So let's write the from second one. So in the second one picture, pyramid alli second one ಏನide picture ಅಂತ ಹೇಳಿದ್ರೆ you can see the picture of watch, isn't it? And their cost is how much they are showing here? They are showing 250 rupees, 250 rupees, isn't? So let's write with me. This is, what is that? Yes, this is a watch, isn't it? This is a watch and it cost 200 and 50 rupees. So understood children how to write this main? Pictures ನೋಡ್ಕೊಂಡು ಕಾಸ್ಟ್ ನೋಡ್ಕೊಂಡು ಸೆಂಟೆನ್ಸ್ ಅಲ್ಲಿ ನಾವು ಬರಿಬೇಕು. Okay, and next third one picture, you can see that it is a picture of, it is a picture of goggle, isn't? And it cost, ಅದ್ರದ್ದು ಕಾಸ್ಟ್ ಎಷ್ಟು ತೋರಿಸ್ತಾ ಇದ್ದಾರೆ? 120 rupees. Yes, write with me. So what is the picture of that? So this is a picture of goggle and it cost 100 and 120 rupees, isn't? 20. So here I will write 20 rupees. Okay. And fourth one, at the last of the pyramid you can see the picture of mobile, isn't it? So what's the cost they are showing of that mobile? Yes, they are showing
it is 1,500 rupees, isn't? So write down. So fourth one, what's the picture that is? This is a mobile, okay, and how much they are showing the price of that mobile? It cost 1,000, yes, 500 rupees. 500 rupees. Write with me in pencil. Okay. So I think you understood how to complete this main. And here another one main is there down in the page number 60. There only fifth main. Here is a 2,000 rupees note. Describe the note in your own sentence. For example, it is a 2,000 rupees note. It is pinkish purple. What will you do if you win 2,000 rupees note in the competition? So dear children, one work I want to give here. One work just to observe. Okay, I to think. So what's that work? Here they are telling that to observe the 2,000 rupees note and you have to describe what is there in the note. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, 2,000 rupees ನೋಟನ್ನು ಅಬ್ಸರ್ವ್ ಮಾಡಿ ಆ ಒಂದು ನೋಟಲ್ಲಿ ನೀವು ಏನೇನು ನೋಡ್ತೀರಾ, ಏನೇನು ಬರೆದಿದೆ, ಯಾರ್ದು ಸಿಗ್ನೇಚರ್ ಇದೆ, ಯಾವ್ಯಾವ ಪಿಕ್ಚರ್ಸನ್ನು ನೋಡ್ತೀರಾ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಇದೇ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ 2,000 rupees ಫೋಟೋ ಪಿಕ್ಚರನ್ನು ತೋರಿಸಿದ್ದಾರೆ. ಸೊ ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಆ ಒಂದು ನೋಟಲ್ಲಿ ಏನಿದೆ ಅಂತ ಹೇಳಿ. ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಅದು. ಓಕೆ, ಸೊ ನೋಟನ್ನು ನೋಡಿಬಿಟ್ಟು ಅಬ್ಸರ್ವ್ ಮಾಡಿ ಅದರಲ್ಲಿ ಏನಿದೆ ಅಂತ ಹೇಳಿ. isn't? So ನೀವು ನೋಡ್ಬೋದು, there is a picture of Mahatma Gandhi in the 2,000 rupees note, isn't it? So like this, observe what is written in their note. Okay, ಸೊ ಇದು ಅಂತೂ 2,000 rupees ನೋಟ್ ಆಯಿತು. ಬೇರೆದು ಈಗ ನಿಮ್ಮ ಕೈಯಲ್ಲಿ ಇರೋದು, ಫಾರ್ ಎಕ್ಸಾಂಪಲ್ 20 rupees ನೋಟ್, 10 rupees ನೋಟ್, ಆರ್ 50 rupees ನೋಟ್, ಆರ್ 100 rupees ನೋಟ್, ಇದಂತೂ ನಿಮಗೆ ಈಸಿಯಾಗಿ ಸಿಗ್ಬೋದು ಅಲ್ವಾ. ಸೊ ಆ ಒಂದು ಇಂಡಿಯನ್ ಕರೆನ್ಸಿ ನೋಟಲ್ಲಿ ನೀವೇನೇನು ನೋಡ್ತೀರಾ, ಅದರಲ್ಲಿ ಯಾರು ಸಿಗ್ನೇಚರ್ ಇದೆ, ಯಾರು ಪಿಕ್ಚರ್ ಇದೆ, ಸೊ ಅದು ಹೇಗೆ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳಿ ಟ್ರೈ ಮಾಡಿ, ಥಿಂಕ್ ಮಾಡಿ ಅದರಲ್ಲಿ ಏನೇನಿದೆ ಅಂತ ಹೇಳಿ. ಓಕೆ, ಅಬ್ಸರ್ವ್ ಮಾಡ್ತೀರಾ? ಇದೊಂದು ಜಸ್ಟ್ ಸಿಂಪಲ್ ವರ್ಕ್ ಟು ಅಬ್ಸರ್ವ್ ಮಾಡ್ತೀರಲ್ವಾ, ಅದರಲ್ಲಿ ಏನೇನಿದೆ ಅಂತ ಹೇಳಿ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಮೀನ್ಸ್ ನಿಮ್ಮ ಬ್ರದರ್ ಸಿಸ್ಟರ್ಸ್ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವರಿಗದು ಡಿಸ್ಕ್ರೈಬ್ ಮಾಡಿ ಹೇಳಿರಿ ಅವರಿಗೆ, ನಮ್ಮ ಇಂಡಿಯನ್ ಕರೆನ್ಸಿ ನೋಟಲ್ಲಿ ಇದೆಲ್ಲ ಪಿಕ್ಚರ್ಸನ್ನು ನೋಡ್ತೀವಿ, ಹೀಗೆಲ್ಲ ಅದು ರೆಡಿ ಮಾಡಿದ್ದಾರೆ ನೋಟು, ಅದರಲ್ಲಿ ಇದರೆಲ್ಲ ಸಿಗ್ನೇಚರ್ ಇದೆ ಅಂತ ಹೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ. ಓಕೆ ಚಿಲ್ಡ್ರನ್, ಮೇ ಬಿ ಐ ಥಿಂಕ್ ಯು ವಿಲ್ ಡೂ ದಿಸ್ ವರ್ಕ್. ಆ್ಯಂಡ್ ನಾವು ಒಂದು ನೋಟ್ಸ್ ಅಬ್ಸರ್ವ್ ಮಾಡಿ ಅದನ್ನು. ಓಕೆ, ಇನ್ಮೇಲಿಂದ ಆ ಇಂಡಿಯನ್ ಕರೆನ್ಸಿ ನೋಟನ್ನು ಯಾವುದಾದ್ರೂ ನಿಮ್ಮ ಕೈಯಲ್ಲಿ ಬರುತ್ತೆ ಅಂದರೆ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ತಿಳ್ಕೊಳ್ರಿ ಅದರಲ್ಲಿ ಏನೇನಿದೆ ಅಂತ ಹೇಳಿ. ಓಕೆ, ನಾ another one main, come to the page number 63. Okay, so imagine you are in a shop or a market or a fair means jatre, you have 100 rupees with you, write 3 things you want to buy. So one has been done for you. So here in this main they are telling that imagine ಮಾಡ್ರಿ, think ಮಾಡ್ರಿ, if you have a 100 rupees note. ಓಕೆ, ನಿಮ್ಮ ಹತ್ರ 100 rupees ನೋಟ್ ಇದೆ. ಓಕೆ, ಆ ಒಂದು 100 rupees ನೋಟನ್ನು ತೊಗೊಂಡು ನೀವು ಮಾರ್ಕೆಟಿಗೆ ಹೋಗ್ತೀರಾ, ಶಾಪಿಗೆ ಹೋಗ್ತೀರಾ, ಅಥವಾ ಯಾವುದಾದ್ರೂ ಒಂದು ಜಾತ್ರೆಗೆ ಹೋಗ್ತೀರಾ. ಓಕೆನಾ, ಆ ಒಂದು 100 rupeesಯಿಂದ ನೀವೇನು ಥಿಂಗ್ಸನ್ನು ಪರ್ಚೇಸ್ ಮಾಡ್ತೀರಾ ಬರಿಬೇಕಂತೆ. ಅವ್ರು ಆಲ್ರೆಡಿ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ. ಸೊ ಸಿ, ಐ ಹ್ಯಾವ್ ಎ 100 rupees ನೋಟ್ ವಿತ್ ಮೀ, ಐ ಆಮ್ ಗೋಯಿಂಗ್ ಟು ಬೈ ಆ್ಯಪಲ್ಸ್, ಐಸ್ ಕ್ರೀಮ್ ಆ್ಯಂಡ್ ಎ ಬಾಲ್. ಸೊ ಈ ಥರ ನೀವು ತೊಗೊಳ್ತೀರಾ ಅಂತ ಹೇಳಿ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಟ್ಟು ನೀವು ಬೇರೆ ಥಿಂಗ್ಸನ್ನು ಬರೀರಿ. So I'll help you to write down the answer. Yes, so now you have to fill the answer here. I have 100 rupees note. If you have a 100 rupees note, what will you do? You have to
what you will be, what will you buy, you have to write here. Here I have a 100 rupees note. I am going to buy, for example, you have to write here. Maybe you will buy notebook, okay, notebooks and crayon box, and pens and pencil and pencil you will buy. With the help of by taking that 100 rupees, I think you will buy this. So fill this answer in that column. So here I will stop the unit. Next I will continue in the next period. Thank you for the class. See you in the next period.